ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಕ್ಷೇತ್ರ ಅಂದ್ರೆ ಅದು ಮಂಡ್ಯ. ಯಾಕಂತಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡ ನಂತರದಲ್ಲಿ ಅಲ್ಲಿ ಜೆಡಿಎಸ್ ಪಾಲಾಗಿದೆ ಮಂಡ್ಯ ಲೋಕಸಭಾ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸುಮಲತಾಗೆ ಭಾರೀ ನಿರಾಸೆ. ಸಂಸದೀಯ ನಡೆ ಬಹಳಷ್ಟು ನಿಗೂಢವಾಗಿದೆ. ಇನ್ನೂ ಕೂಡ ಪಕ್ಷೇತರರಾಗಿಯೇ ಸ್ಪರ್ಧಿಸ್ತಾರ ಸಂಸದೆ ಸುಮಲತಾ ಅಂಬರೀಶ್. ಅಭ್ಯರ್ಥಿ ಘೋಷಣೆ ಬೆನ್ನಲ್ಲೇ ಜೆಡಿಎಸ್ನಲ್ಲೇ ಗೊಂದಲ ಶುರುವಾಗ್ಬಿಟ್ಟಿದೆ. ಆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗಿದ್ರಿಂದ ಸಂಸದೆ ಸುಮಲತಾಗೆ ಕ್ಷೇತ್ರ ಇಲ್ಲದೆ ಅತಂತ್ರ ಆಗಿಬಿಟ್ಟಿದ್ದಾರೆ. ಮಂಡ್ಯ ಕ್ಷೇತ್ರದ ಟಿಕೆಟ್ ಸಿಗೋ ನಿರೀಕ್ಷೆಯಲ್ಲಿದ್ದರೂ ಸುಮಲತಾಗೆ ನಿರಾಸೆಯಾಗಿದೆ. ಕುತೂಹಲ ಮೂಡಿಸಿದೆ ಸಂಸದೀಯ ಮೌನ. ಮುಂದಿನ ನಡೆ ಏನು ಅನ್ನೋದೇ ಈಗಿರೋ ಪ್ರಶ್ನೆ. ಅವರ ಮುಂದಿರುವಂತಹ ಆಯ್ಕೆ ಏನು? ಈಗಾಗಲೇ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಂದರ್ಭದಲ್ಲಿ ಹೇಳಿದ್ರು. ಯಾಕಂತಂದರೆ ಬೇರೆ ಕಡೆ ಸ್ಪರ್ಧಿಸ್ತೀರಾ ಅನ್ನುವಂಥ ನಿಟ್ಟಿನಲ್ಲಿ ಕೇಳಿದಾಗ, ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸ್ತೀರಾ ಅಂತಂದಾಗ ಇಲ್ಲ, ನಾನು ಬೆಂಗಳೂರು ಉತ್ತರಕ್ಕೆ ಹೋಗಿಲ್ಲ, ಇನ್ನು ಬೇರೆ ಕಡೆ ಹೋಗುವಂತಹ ಮಾತೇ ಇಲ್ಲ, ನನ್ನ ರಾಜಕೀಯ ಏನಿದ್ರು ಕೂಡ ಮಂಡ್ಯದಿಂದಲೇ ಅಂತ ಹೇಳಿದರು ಸುಮಲತಾ ಅಂಬರೀಶ್. ಕೊನೆಗಳಿಗೆವರೆಗೂ ಕೂಡ ನಾನು ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡಿದ್ದೀನಿ, ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದರು. ಆದರೆ ಈ ಬಾರಿಯ ನಿಜಕ್ಕೂ ಲೋಕಸಭೆ ಚುನಾವಣೆಯಲ್ಲಿ ಈ ಮಂಡ್ಯ, ಕೋಲಾರ, ಹಾಸನ ಕ್ಷೇತ್ರಗಳನ್ನು JDS ಕ್ಷೇತ್ರಕ್ಕೆ ಬಿಟ್ಟುಕೊಡೋದಕ್ಕೆ ಏನು BJP ನಿರ್ಧಾರ ಮಾಡಿದೆ. ಸೊ ಈಗಂತ ಅಧಿಕೃತವಾಗಿಯೇ ಹೇಳಿ ವಿಚಾರಗಳು ಹೊರಬಂದಿರೋದ್ರಿಂದ ಏನಾಗತ್ತೆ ಒಂದು ಕಡೆ ಸುಮಲತಾ ಅಂಬರೀಶ್ ಅವರ ನಡೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಮಂಡ್ಯ ಈ ಹಿಂದಿನಿಂದಲೂ ಕೂಡ ಕುತೂಹಲ ಕೆರಳಿಸಿದಂತಹ ಒಂದು ಕ್ಷೇತ್ರ. ಅದು ವಿಧಾನಸಭೆ ಚುನಾವಣೆನೇ ಇರಲಿ, ಲೋಕಸಭೆ ಚುನಾವಣೆನೇ ಇರಲಿ. ಆದರೆ ಈ ಬಾರಿ ಸುಮಲತಾ ಅಂಬರೀಶ್ ಅವರ ನಡೆ ಏನು ಹಾಗಾದರೆ? ಬಹಳಷ್ಟು ಮೌನವಾಗಿದ್ದಾರೆ ಸಂಸದೆ. ಯಾಕಂದರೆ ಒಂದು ಕಡೆ ಅಧಿಕೃತವಾಗಿ BJP ಪಕ್ಷಕ್ಕೂ ಕೂಡ ಸೇರ್ಪಡೆ ಆಗಿಲ್ಲ ಅವರು, ಇನ್ನೊಂದು ಕಡೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರ. ಒಟ್ಟಾರೆಯಾಗಿ ಇವರ ಮುಂದಿನ ನಡೆ ಏನು ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ, ಮಂಡ್ಯ ರಾಜಕೀಯದ ನಡೆ ದಿನದಿನಕ್ಕೆ ಬೆಳಕು ರಂಜಿಸುತ್ತದೆ. ಅದರಲ್ಲೂ ಕೂಡ ಏನೀಗ ರಾಜ್ಯದಲ್ಲಿ BJP ಮತ್ತೆ JDS ಪಕ್ಷಗಳು ಮೈತ್ರಿಯಾದ ಬಳಿ ಇದೀಗ ಚುನಾವಣಾ ಅಖಾಡಕ್ಕೆ ಮಂಡ್ಯ ಕ್ಷೇತ್ರವನ್ನ JDS ಬಿಟ್ಟುಕೊಟ್ಟಿರುವ ಬಗ್ಗೆ ಅಧಿಕೃತವಾಗಿ ಇವಾಗ BJP ಚುನಾವಣಾ ಉಸ್ತುವಾರಿಯಾದಂತ ರಾಧಾ ಮೋಹನ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಮಂಡ್ಯ, ಹಾಸನ ಹಾಗೂ ಕೋಲಾರ ಕ್ಷೇತ್ರವನ್ನ ಮೈತ್ರಿ ಪಕ್ಷಕ್ಕೆ ಬಿಟ್ಟುಕೊಡಲಾಗಿದೆ ಅನ್ನೋ ಮಾಹಿತಿ ಮೂಲಕ ಇದೀಗ ಎಲ್ಲೋ ಒಂದು ಕಡೆ BJP ಟಿಕೆಟ್ ತನಗೆ ಸಿಗಬಹುದೆಂಬ ನಿರೀಕ್ಷೆಯಲ್ಲಿದ್ದಂತಹ ಸಂಸದೆಯಾಗಿದ್ದ ಸುಮಲತಾ ಅವರ ಈಗ ನಿರಾಶೆಗೊಳಗಾಗಿರುವಂತದ್ದು. ಯಾಕಂದ್ರೆ ಸಂಸದರು ಬಹಳ ಒಂದು ಆಶಾದಾಯಕ ಭಾವನೆಯನ್ನು ಇಟ್ಕೊಂಡಿದ್ರು. ಕರೆಗಳಿಗೆ ಎಲ್ಲಾದ್ರೂ ಕೂಡ ನನಗೆ BJP ಹೈಕಮಾಂಡ್ ಮಂಡ್ಯ ಟಿಕೆಟ್ ಅನ್ನ ನೀಡುತ್ತೆ ಅನ್ನೋ ಇದ್ರ ಬಗ್ಗೆ ಆಶಾವಾದವನ್ನು ಇಟ್ಕೊಂಡಿದ್ರು. ಆದ್ರೆ ಇದೀಗ BJPಯ ಚುನಾವಣಾ ಉಸ್ತುವಾರಿಯಾದ ರಾಧಾ ಮೋಹನ್ ಅವರು ನಿನ್ನೆ ಸಭೆಯಲ್ಲಿ ಈ ಮಾಹಿತಿಯನ್ನ ಹೇಳಿರೋದ್ರಿಂದ ಇನ್ನೊಂದು ಕಡೆ ಇದೀಗ ಸುಮಲತಾ ಅವರಿಗೆ ಭ್ರಮ ನಿರಸನ ಆಗಿದೆ. ಯಾಕೆಂದ್ರೆ ಏನು ಮಂಡ್ಯ ಟಿಕೆಟ್ ತಾನು BJP ಕೊಟ್ಟರೆ ನಾನು ಮಂಡ್ಯದ ಮತ್ತೆ ಲೋಕಸಭೆ ಅಭ್ಯರ್ಥಿ ಆಗ್ತೀನಿ ನಮ್ಮ ಇದನ್ನ ಹೇಳಿಕೊಂಡಿದ್ರು. ಆದ್ರೆ ಅವರು ಇದೀಗ ಟಿಕೆಟ್ ಮಿಸ್ ಆಗಿರೋದು ಒಂದು ಕಡೆ ಅವರಿಗೆ ನಿರಾಸೆ ಅಂತಂದಿದ್ರೆ, ಮತ್ತೊಂದು ಕಡೆ JDS ನ ಮೈತ್ರಿ ಮತ್ತೊಂದು ಕಡೆ ಗೊಂದಲಕ್ಕೆ ಕಾರಣ ಆಗಿದೆ. ಯಾಕೆಂದ್ರೆ ಈಗಾಗಲೇ ಕೂಡ JDS ಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ರು ಕೂಡ ಮಂಡ್ಯ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅನ್ನೋದು ಕೂಡ ಇನ್ನೂ ಕೂಡ ಬಗೆಹರಿದಿಲ್ಲ. ಇದುವರೆಗೂ ಕೂಡ ಮಂಡ್ಯ ಕ್ಷೇತ್ರಕ್ಕೆ ಪುಟ್ಟರಾಜು ಅವರು ಅಭ್ಯರ್ಥಿ ಆಗ್ತಾರೆ ಮಾತುಗಳು ಆಗ್ತಿತ್ತು. ಆದ್ರೆ ಅದಕ್ಕೆ ಪುಟ್ಟರಾಜು ಬದಲಾಗಿ ಏನು ಕಾರ್ಯಕರ್ತರ ಒತ್ತಡದ ಮೇರೆಗೆ ನಿಖಿಲ್ ಅಥವಾ ಕುಮಾರಸ್ವಾಮಿ ಅಭ್ಯರ್ಥಿ ಆಗ್ಬೇಕು ಅನ್ನೋ ಒಂದು ಒತ್ತಡವನ್ನು ಕೂಡ ಕಾರ್ಯಕರ್ತರು ಹಿಂದಿನ ಪೂರ್ವಭಾವಿ ಸಭೆಯಲ್ಲಿ ಮಾಡಿದ್ರು. ಇಷ್ಟಾದ್ರೂ ಕೂಡ ಈಗ ಅಧಿಕೃತವಾಗಿ ಮಾಹಿತಿಯನ್ನು ಹೊರಹಾಕಿದ್ರು ಕೂಡ JDS ನ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳ್ತಾರೆ ಅನ್ನೋದು ಕೂಡ ಇದುವರೆಗೂ ನಿಗೂಢವಾಗಿದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಕೂಡ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಚೆನ್ನೈನಲ್ಲಿ ಹಾಸ್ಪಿಟಲ್ ಇದ್ದಾರೆ. ಅವರ ಪುತ್ರ ಒಂದು ಕಡೆ ತಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ, ಮಂಡ್ಯದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರು ಇವೆಲ್ಲಕ್ಕೂ ಉತ್ತರವನ್ನ ನಾನು 21ನೇ ತಾರೀಕು ಹೇಳ್ತೀನಿ ಅಂತಿದ್ರು ಕೂಡ ಇದುವರೆಗೂ ಕೂಡ ಅವ್ರು ಯಾವುದೂ ಕೂಡ ಮಾಹಿತಿನ ಹೊರ ಹಾಕಿಲ್ಲ. ಇದಕ್ಕಾಗಿ ಕೂಡ ಈ ಒಂದು ಗೊಂದಲ ಇದೀಗ ಮಂಡ್ಯದಲ್ಲಿ ಒಂದು ರೀತಿ JDS ಕಾರ್ಯಕರ್ತರು ಕೂಡ ಗೊಂದಲ ಇದೆ. ಜೊತೆಗೆ BJPಯಲ್ಲೂ ಕೂಡ ಈಗಾಗಲೇ ಕೂಡ ಈ ಬಗೆಯಾಗಿ ಯಾರೋ ಅಭ್ಯರ್ಥಿ ಆಗದೇನೆ ಪ್ರಚಾರಕ್ಕೂ ಕೂಡ ಬರ್ತಿಲ್ಲ ಅನ್ನೋ ಗೊಂದಲ ಇರುವಂತದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಇದು JDS ಮತ್ತೆ ಮೈತ್ರಿ ಪಕ್ಷವಾದ BJP ಕೂಡ ಒಂದು ರೀತಿ ಹಿನ್ನಡೆ ಅಂತ ನೆನೆಸ್ಬೋದು. ಯಾಕಂದ್ರೆ ಅಭ್ಯರ್ಥಿ ಘೋಷಣೆ ಆಗದೇನೆ ಈ ರೀತಿ ಇನ್ನೂ ಗೊಂದಲದಲ್ಲೇ ಇದೆ. ಈಗಾಗಲೇ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರು ಜಿಲ್ಲೆಯ ಶಾಸಕರು ಮತ್ತು ಸಚಿವರೊಂದಿಗೆ ಪ್ರವಾಸವನ್ನ ಮಾಡ್ತಾ ಅಲ್ಲದೆ ಮತಯಾಚನೆಯನ್ನು ಮಾಡಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ರು ಕೂಡ ಇದುವರೆಗೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕೂಡ ಪ್ರಚಾರವನ್ನು ಮಾಡಿಲ್ಲ ಅಥವಾ ಅಭ್ಯರ್ಥಿಯಾಗಿ ಘೋಷಣೆಯೂ ಕೂಡ ಮಾಡಿಲ್ಲ. ಇದು ಒಂದು ರೀತಿ ಮೈತ್ರಿಗೆ ಹಿನ್ನಡೆ ಆಗ್ಬಹುದು ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಿರುವಂತದ್ದು. ಶಿಲ್ಪ, ಒಟ್ಟಾರೆಯಾಗಿ ನೋಡೋದಾದ್ರೆ ಇದೀಗ ಒಂದು ಕಡೆ JDSಗೆ ಅಧಿಕೃತವಾಗಿ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ರು ಕೂಡ ಈ ಒಂದು ಗೊಂದಲದ ನಡುವೆ ಯಾರು ಅಭ್ಯರ್ಥಿ ಅನ್ನೋದು ಕೂಡ ಸ್ಪಷ್ಟತೆಯನ್ನ ಸಿಗದೆ ಇರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಸಂಸದರ ಮುಂದೆ ನಡೆ ಏನು ಅನ್ನೋದು ಕೂಡ ಇದುವರೆಗೂ ಕೂಡ ಅವರು ಮೌನ ವಹಿಸಿದ್ದಾರೆ. ಈಗಾಗಲೇ ಕೂಡ ಕೆಲವು ಬಾರಿ ನಾನು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಈಗ ಅಧಿಕೃತವಾಗಿ JDSಗೆ ಬಿಟ್ಟುಕೊಟ್ಟ ಬಳಿಕ ಅವರ ಪ್ರತಿಕ್ರಿಯೆ ಇನ್ನೂ ಕೂಡ ಬಂದಿಲ್ಲ. ಈಗ ಮುಂದೆ ನಡೆ ಸುಮಲತಾ ಅವರು ಏನಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.